ಹಾಯ್ ಫ್ರೆಂಡ್ಸ್, ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಬಂದು 6 ಗಂಟೆ ಆಗಿದೆ. ಮಾನ್ಯ ಈಗ ಸ್ಕೂಲಿಂದ ಬಂದು ಪೂಜೆ ಎಲ್ಲ ಮಾಡ್ತಿದ್ದಾಳೆ. ಬೆಳಿಗ್ಗೆ ಅವಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಪೂಜೆ ಆಗಿರಲಿಲ್ವಲ್ಲ, ಹಾಗಾಗಿ ಈಗ ಪೂಜೆ ಮಾಡ್ತಾಯಿದ್ದಾಳೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾನ್ಯ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡಿದ್ದಾಳೆ. ಮಾನ್ಯ ಮೌನ ಇಬ್ಬರು ಉಪವಾಸ ಇದ್ದಾರೆ. ಅದಕ್ಕೆ ಈಗ ಅವಳಿಗೂ ದೇವ್ರೇನು ನೋಡಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆಯಂತೆ. ನಾವು ಬೆಳಿಗ್ಗೆ ಹೋಗಿ ಬಂದಿದ್ದಕ್ಕೆ ಅದಕ್ಕೆ ಈಗ ಮತ್ತೆ ಇನ್ನೊಂದು ಸರಿ ಅವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸಂಜೆನೇ ಹೋಗೋಣ ಅಂತ ಮಾಡಿದ್ವು. ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆಗಿರ್ತೀವಲ್ವ, ಹೋಗಿ ಬಂದುಬಿಡೋಣ ಅಂತೇಳಿ ಮಾನ್ಯ ಬಂದರೆ ಸಂಜೆ ಕರ್ಕೊಂಡು ಹೋದರೆ ಆಯಿತು ಅಂತೇಳಿ ಹೇಳಿದರು ಮನೆಯವರು. ಹಾಗಾಗಿ ಮಾನ್ಯ ಈಗ ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ. ಪೂಜೆ ಮುಗಿಸ್ಕೊಂಡು ಈಗ ನಾನು ಕೂಡ ರೆಡಿ ಆಗ್ತೀನಿ, ಅವಳು ರೆಡಿ ಆಗ್ತಾಳೆ. ಪೂಜೆ ಎಲ್ಲ ಮಾಡಿ ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮಮ್ಮಿ ಬೆಳಿಗ್ಗೆ ಸ್ಯಾರಿ ಉಟ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ ಈಗ ಡ್ರೆಸ್ ಹಾಕೊಂಡೆ ಹೊರಡೋಣ. ಈಗ ಟೈಮ್ ಆಯಿತು, ಆಗಲೇ 6:30 ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮ ಗಡಿಯಾದಲ್ಲಿ 7 ಗಂಟೆ ಆಗಿದೆ. ಇನ್ನೂ ಟೈಮು 6:30. ಹೊರಡೋಣ ಈಗ ಬನ್ನಿ. ಪೂಜೆ ಎಲ್ಲ ಆಯಿತು ಮನೆಯಲ್ಲಿ. ನಿಂತ್ಕೊಂಡು ಈಗ ಹೋಗೋದು. ಬೆಳಗ್ಗೆ ಈಸಿಯಾಗಿ ಹೋಗಿ ಬಂದ್ವು. ಬೆಳಿಗ್ಗೆ ನಾವು ಬಂದಾಗ ಆರಾಮಾಗಿ ಹೋಗಿ ಬಂದು, ಈಗ ಸಿಕ್ಕಾಪಟ್ಟೆ ಕ್ಯೂ ಇದೆ. ಸಂಜೆ ದೇವಸ್ಥಾನಕ್ಕೆ ಬಂದಿದ್ದು ಮಾನ್ಯನಿಗೋಸ್ಕರ. ನಾವು 3 ಜನ ಬೆಳಿಗ್ಗೆನೇ ಬಂದಿದ್ವಿ. ಅವಳು ದೇವ್ರನ್ನ ನೋಡಿರಲಿಲ್ಲ. ಮೊಬೈಲಲ್ಲೆಲ್ಲ ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ, ನಾನು ನೋಡಬೇಕಂತ ಅನ್ನಿಸ್ತಿದೆ ಅಂತ ಅವಳಿಗೂ ಅನ್ನಿಸ್ತಾ ಇತ್ತು. ಹಾಗಾಗಿ ಈಗ ದೇವಸ್ಥಾನಕ್ಕೆ ಇನ್ನೊಂದು ಸರಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿರೋವಂಥದ್ದು. ನಮ್ಮನೆಯಲ್ಲಿ ವೈಕುಂಠ ಏಕಾದಶಿ ಆಚರಣೆ ಏನು ಮಾಡಲ್ಲ. ಮಕ್ಕಳು ಈ ಸರಿ ನಾವು ಉಪವಾಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಇಷ್ಟಪಟ್ಟು ಮಾಡಿರುವಂಥದ್ದು ಅಷ್ಟೇ. ಆಚರಣೆ ಇಲ್ಲ ಅಂತ ಹೇಳಿದ್ರೆ ಏನಂತೆ, ಉಪವಾಸ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ.
ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ರು ನೋಡಿದ್ರಿ ಅಲ್ವಾ. ಬೆಳಿಗ್ಗೆ ಆರಾಮಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ತುಂಬಾ ರಶ್ ಇತ್ತು, ಇನ್ನೂ ಜನ ಬರ್ತಾನೆ ಇದ್ದರು, ಹೋಗ್ತಾನೆ ಇದ್ದರು ದರ್ಶನ ಮಾಡಿಕೊಂಡು. ನಾವು ಇಷ್ಟು ಹತ್ರದಲ್ಲಿದ್ದರೂ ನಮಗೆ ಗೊತ್ತೇ ಆಗಲಿಲ್ಲ ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು ಇಲ್ಲಿಗೆ. ತುಂಬಾ ಚೆನ್ನಾಗಿ ಮಾಡಿದರು. ಇದು ಬಂದು ವೈಕುಂಠ ದ್ವಾರ. ಕೈ ಮುಕ್ಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತೇಳಿ ಪಾಪ ಅವ್ರು ಲಾಡು ಕೊಡ್ತಿರೋರು ಅವರೇ ಹೇಳ್ತಾರೆ, ಕೈ ಮುಕ್ಕೊಂಡು ಹೋಗಿ, ಇದು ವೈಕುಂಠ ದ್ವಾರ ಅಂತ ಹೇಳಿ. ಅಲ್ಲಿ ಎಲ್ಲರೂ ಕೈ ಮುಕ್ಕೊಂಡು ಈ ರೀತಿಯಾಗಿ ಹೋಗ್ತಾಯಿದ್ರು. ನಾವು ಕೂಡ ಎಲ್ಲರೂ ಕೈ ಮುಕ್ಕೊಂಡು ಬಂದ್ವಿ. ಬೆಳಗ್ಗೆಯೂ ಕೂಡ ಒಂದು ಸರಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ವಿ, ಈಗಲೂ ಒಂದು ಸರಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಉಪ್ಪಿಟ್ಟು ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕಿರಲ್ಲ. ದೇವಸ್ಥಾನಗಳಲ್ಲೆಲ್ಲ ಕೊಡೋದು ಗೊತ್ತೇ ಇರುತ್ತಲ್ವ, ಆ ರೀತಿ ಉಪ್ಪಿಟ್ಟು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಲಡ್ಡು ಹಾಗೆ ಅವಲಕ್ಕಿ ಇದಿಷ್ಟನ್ನು ಕೊಟ್ಟರು. ಅನ್ನ ತಿನ್ನಬಾರ್ದು ವೈಕುಂಠ ಏಕಾದಶಿ ದಿನ ಅಂತ ಹೇಳ್ತಾರಲ್ವ, ಹಾಗಾಗಿ ಅವಲಕ್ಕಿ ಪ್ರಸಾದ ಹಾಗೆ ಉಪ್ಪಿಟ್ಟನ್ನು ಕೊಡ್ತಾಯಿದ್ರು. ಮಕ್ಕಳಿಬ್ಬರು ತಿನ್ನಲಿಲ್ಲ, ನಾವೇನು ತಿನ್ನಲ್ಲ ಇವತ್ತು ಫುಲ್ ಉಪವಾಸನೆ ಮಾಡಿಬಿಡ್ತೀವಿ ಅಂತ ಲಾಡು ಒಂದು ತಿಂದರು ಪ್ರಸಾದ ಅಂತ ಹೇಳ್ಬಿಟ್ಟು. ಉಪ್ಪಿಟ್ಟು ಅವಲಕ್ಕಿ ನಾವೇನು ತಿನ್ನಲ್ಲ, ಹಾಗೇ ಇರ್ತೀವಿ ಉಪವಾಸ ಅಂದರು. ನಾನು ಮನೆಯವರು ಇಬ್ಬರು ತಿಂದ್ವಿ ಪ್ರಸಾದ. ನಾವು ಹೋದಾಗಲೇ ಸುಮಾರು 7:30 ಆಗಿತ್ತು. ಅವಾಗಲೂ ಇನ್ನೂ ಇಷ್ಟೊಂದು ಜನ ಬರ್ತಾನೇ ಇದ್ದರು, ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾನೇ ಇದ್ದರು, ಕ್ಯೂ ನಿಲ್ತಾನೇ ಇದ್ದರು. ಇನ್ನೂ ಹನುಮಂತನ ಬಾಲ ಬೆಳೆದಂಗೆ ಬೆಳೀತಾನೇ ಇತ್ತು, ಕ್ಯೂ ನಿಂತ್ಕೊಂಡು ಜನ ಹೋಗ್ತಾನೇ ಇದ್ದರು ಅಂತ ಹೇಳ್ಬೋದು. ಅಂದರೆ ಸೈಲೆಂಟಾಗಿ ಹೋಗ್ತಾಯಿದ್ರು, ಅಷ್ಟೇ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಅದರ ಜೊತೆ ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ಭಜನೆ ಮಾಡ್ತಾಯಿದ್ರಲ್ಲ, ನಿಜವಾಗ್ಲೂ ಅದನ್ನು ಕೇಳ್ತಾಯಿದ್ರೆ ಇನ್ನೂ ಕೇಳ್ತಾನೇ ಇರೋಣ ಅನ್ನಂಗಿತ್ತು. ಅದಕ್ಕೋಸ್ಕರ ಭಜನೆ ನಡೆದಿರೋವಂಥ ವೀಡಿಯೋನ ನಾನು ಮ್ಯೂಟ್ ಮಾಡೋಕ್ಕೆ ಹೋಗಲೇ ಇಲ್ಲ, ಸೌಂಡ್ ಆಗೇ ಇರಲಿ ಅಂತ. ಇವಾಗಂತೂ ಸಣ್ಣ ಮಕ್ಕಳು ಈಗ ಸಂಜೆ ಹೋದಾಗ ಭಜನೆ ಮಾಡ್ತಾಯಿದ್ದು ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು, ಕೇಳಿಸ್ಕೊಂಡ್ರಿ ಅಲ್ವಾ. ಅದನ್ನು ಹೆಂಗೆ ಮ್ಯೂಟ್ ಮಾಡೋಕ್ಕೆ ಮನಸ್ಸು ಬರುತ್ತೆ, ಅದಕ್ಕೆ ಅದನ್ನು ಮ್ಯೂಟ್ ಮಾಡಿಲ್ಲ ನಾನೇ ಯಾವತ್ತಾದರೂ ಬೇಜಾರಾಯಿತು ಅಂತೇಳಿ ಹೇಳಿದ್ರೆ ಆ ವಿಡಿಯೋ ನೋಡಿದ್ರೆ ಅದನ್ನು ಕೇಳಿಸ್ಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಭಜನೆ ಕಾರ್ಯಕ್ರಮದ್ದು ಮ್ಯೂಟ್ ಮಾಡೋಕ್ಕೆ ಹೋಗಿಲ್ಲ ಸೌಂಡೆಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬರ್ತಾ ಹೊಸ್ದಾಗಿ ತರೀಕೆರೆಯಲ್ಲಿ ಒಂದು ಹೈಪರ್ ಮಾರ್ಕೆಟ್ ಅಂತೇಳಿ ಓಪನ್ ಆಗಿದೆ, ಸಾಗರ ಹೈಪರ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ನೋಡೋಣ, ಹೊಸ ಮಾರ್ಕೆಟ್ ಅಲ್ವಾ, ಏನೇನಿದೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ. ಏನೂ ತೊಗೊಂಡೋಗಲಿಲ್ಲ ಅಂದರೂ ಅಷ್ಟೇ, ನೋಡ್ಕೊಂಡು ಹೋಗೋಕ್ಕೇನು ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡೋಣ ಎಲ್ಲ ಯಾವ್ಯಾವ್ದು ರೈಟ್ ಎಷ್ಟೆಷ್ಟಿದೆ ಏನು ಅಂತೇಳ್ಬಿಟ್ಟು ಗೋಧಿ ಹಿಟ್ಟಿಂದೆಲ್ಲ ನೋಡ್ತಾ ಇದ್ವಿ. ಅಲ್ಲಿಂದ ನೋಡಿಕೊಂಡು ನೆಕ್ಸ್ಟು ಮೇಲ್ಗಡೆ ಫ್ಲೋರಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಮನೆ ಡೆಕೋರೇಟಿವ್ ಐಟಮ್ಸು ಇದು ಎಲ್ಲ ಇದೆ. ಹಾಗೆ ಎಲ್ಲ ಪ್ಲೇಟ್ಸ್ಗಳಾಗಿರ್ಬೋದು, ಸ್ಟೀಲು ಹಾಗೆ ಇಂಡಿಯಾ ಅಲ್ಯೂಮಿನಿಯಮ್ಮು, ಈ ರೀತಿ ಎಲ್ಲ ಥರದ್ದು ಇದೆ. ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು ನೋಡಿದ ತಕ್ಷಣ. ಅಂದರೆ ಯಾವುದನ್ನು ನಾವು ನೋಡೋಕೆ ಹೋಗಲಿಲ್ಲ, ಹಿಂಗೆ ಹೋಗಿದ ತಕ್ಷಣ ಎಲ್ಲ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಹಾಗೆ ಇದೊಂದು ಫ್ಲವರ್ ವಾಸ್ ತಗೊಳ್ಳೋಣ ಅಂತ ನೋಡಿದೆ, ಆದರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ಬೇಡ ಅಂತೇಳ್ಬಿಟ್ಟು ನೋಡೋಣ ನೆಕ್ಸ್ಟ್ ಯಾವಾಗಾರು ಹೋದಾಗ ತಗೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನಾದೆ. ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಅಮೌಂಟು ನನಗೆ. ಆದರೆ ಡೆಕೋರೇಟ್ ಐಟಮ್ನೆಲ್ಲ ಸ್ವಲ್ಪ ಚೆನ್ನಾಗಿದೆ. ತಗೊಳ್ಳೋದಾದರೆ ಕಡಿಮೆ ರೇಟಿಂದು ಇದೆ, ಜಾಸ್ತಿ ರೇಟಿಂದು ಇದೆ. ನಮಗೆ ಇಷ್ಟ ಆಗಿರೋದು ತೊಗೊಳ್ಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ನನಗೆ. ಹಾಗೆ ಸ್ಟೀಲ್ ಐಟಮ್ ಎಲ್ಲ ಇತ್ತು. ಇದೆಲ್ಲ ತುಂಬ ಸೂಪರಾಗಿದೆ ಐಟಮ್ಸ್ಗಳು, ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ. ಕೆಲವೊಂದು ಐಟಮ್ಸ್ ಎಲ್ಲ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಕೆಲವೊಂದೆಲ್ಲ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ಸ್ಟೀಲ್ ಐಟಮ್ ಮಾತ್ರ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದ್ರ ಬಗ್ಗೆ ನಾನೇನು ಹೇಳಲ್ಲ, ತುಂಬ ಚೆನ್ನಾಗಿದೆ. ಯಾರು ಬೇಕಾದರೂ ಹೋಗಿ ಪರ್ಚೇಸ್ ಮಾಡ್ಬೋದು ಇದನ್ನು. ಸ್ಟೀಲ್ ಹಾಗೆ ಇಂಡಿಯಾ ಅಲ್ಯೂಮಿನಿಯಮ್ಮು ಎಲ್ಲ ವೆರೈಟೀಸ್ ಇದೆ, ತುಂಬ ಚೆನ್ನಾಗಿದೆ. ಪಿಂಗಾಣಿ ಹಾಗೆ ಈ ಪ್ಲೇಟ್ಸ್ಗಳು, ತಿಂಡಿ ತಿನ್ನೋ ಪ್ಲೇಟ್ಸ್ಗಳು, ಇದು ಎಲ್ಲ ಸ್ವಲ್ಪ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಕ್ವಾಲಿಟಿ ಅಷ್ಟು ಬೆಸ್ಟ್ ಅಂತ ಅನ್ನಿಸ್ಲಿಲ್ಲ. ಟೈಮ್ ಇತ್ತಲ್ವಾ, ನೋಡೋಣ ಒಂದು ಸರಿ ಯಾವುದಾದ್ರು ಇಷ್ಟ ಆದರೆ ನೆಕ್ಸ್ಟ್ ಬಂದಾಗ ತೊಗೊಂಡೋಗೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಷ್ಟೇ. ಎಲ್ಲದೂ ಒಂದು ಸರಿ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಂಡು ಬಂದರೆ ಇಷ್ಟ ಆಗಿದ್ದು ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಹೋದಾಗ ತಗೊಳ್ಳೋಣ ಅಂತೇಳ್ಬಿಟ್ಟು. ಬಟ್ಟೆಗಳೆಲ್ಲ ಏನು ಅಷ್ಟಿಟ್ಟಿಲ್ಲ, ಈಗ ಜಸ್ಟ್ ಓಪನ್ ಆಗಿರೋದಷ್ಟೇ. ಹಾಗಾಗಿ ಎಲ್ಲ ಜನ ಬಂದು ನೋಡ್ತಾ ಇದ್ರೆ ಎಲ್ಲರೂ. ಹಾಗಾಗಿ ನಾವು ಹೋಗಿ ನೋಡೋಣ ಅಂತೇಳಿ ಬಂದಿದ್ದಷ್ಟೇ, ಇನ್ನೇನಿಲ್ಲ, ಪರ್ಚೇಸಿಂಗ್ ಏನಿಲ್ಲ. ನೋಡೋಣ, ಇಷ್ಟ ಆದರೆ ತಗೊಳ್ಳೋಣ, ಇಲ್ಲ ಅಂದರೆ ಬೇಡ, ನೋಡ್ಕೊಂಡು ಹೋದರೆ ಆಯಿತು ಅಂತ ಹೇಳ್ಬಿಟ್ಟು. ಈ ಬ್ಯಾಗ್ಗಳು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾಯಿದ್ರು, ಮಾನ್ಯನೂ ಮೌನನೂ ಇಬ್ಬರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬ್ಯಾಗೇನೋ ಚೆನ್ನಾಗಿದೆ, ಆಮೇಲೆ ಯಾಕೋ ಇಬ್ಬರಿಗೂ ಇಷ್ಟ ಆಗಲಿಲ್ಲ, ಬೇಡ ಅಂತೇಳಿ ಮತ್ತೆ ಅದನ್ನು ತೊಗೊಳ್ಲಿಲ್ಲ ಅವರು. ಹಾಗೆ ಕಾಫರು ಇದೆಲ್ಲ ಇತ್ತು, ಸ್ವಲ್ಪ
ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಇದೆಲ್ಲ ಕಾಫರ್ ಲೋಟಗಳು ಹಾಗೆ ವಾಟರ್ ಬಾಟ್ಲು ಎಲ್ಲ ಇದು ಇತ್ತು. ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತಾ ಇತ್ತು. ಸ್ಟೀಲ್ ಐಟಮ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. ಸ್ಟೀಲ್ ಇದೆ ಪ್ಲೇಟ್ಗಳಾಗಲಿ, ತಟ್ಟೆಗಳು, ಸಾಸರು, ಲೋಟ ಎಲ್ಲ ವೆರೈಟೀಸ್ ತುಂಬ ಚೆನ್ನಾಗಿತ್ತು ಸ್ಟೀಲು. ನನಗೆ ಸ್ಟೀಲ್ ಬೋಲ್ ಎಲ್ಲ ತಗೊಳ್ಳೋಣ ಅಂಥೇಳಿ 2 ಸರಿ ಅನ್ನಿಸ್ತಾ ಇತ್ತು. ಸಾಂಬಾರು ಚಟ್ನಿ ಎಲ್ಲ ಹಾಕೋದಕ್ಕೆ, ಇಡ್ಲಿ ಮಾಡಿದಾಗ ಇಡ್ಲಿ ಸಾಂಬಾರು ಚಟ್ನಿ ಈ ರೀತಿ ಎಲ್ಲ ಹಾಕ್ಕೊಡೋಕ್ಕೆ, ಹಾಗೆ ಜಾಮೂನೆಲ್ಲ ತಿನ್ನೋದಕ್ಕೆ ಚೆನ್ನಾಗಿದೆ ಅಂತ. ಮಕ್ಕಳು ಮನೆಯವರೆಲ್ಲ ಬೇಡ 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 ಅಂತೇಳಿ ಹೇಳ್ತಾನೆ ಇದ್ದರು. ಅವರಿಗೆ ಕೊಡಿಸೋದಕ್ಕೆ ಬೇಜಾರಿಲ್ಲ ಮನೆಯವರಿಗೆ, ಮಕ್ಕಳಿಗೆ ನಾನು ತೊಗೊಂಡ್ರು ಏನು ಅವರಿಗೂ ಬೇಜಾರಿಲ್ಲ. ಪಾತ್ರೆ ತೊಳೆಯೋದಕ್ಕೆ ಒಂದಷ್ಟು ಪಾತ್ರೆಗಳು ಮಾಡ್ಕೋತೀರಾ, ಹಬ್ಬಗಳಲ್ಲಿ ಎಲ್ಲ ಪಾತ್ರೆಗಳನ್ನು ಸುಮ್ಮನೆ ತೊಳಿತಾ ಕೂತ್ಕೋತೀರಾ, ಅದಕ್ಕೆ ಪಾತ್ರೆಗಳನ್ನು ತೊಗೊಳ್ಬೇಡಿ ಅಂತೇಳಿ ಹೇಳ್ತಾ ಇರೋದು ಅಂತ ಅವರು ಹೇಳ್ತಾ ಇದ್ದಿದ್ದು. ಈ ಲೋಟ ನನಗೆ ತುಂಬ ಇಷ್ಟ ಆಯಿತು. 98 ರುಪೀಸ್ ಅದು ಲೋಟ, ಒಂದು ತುಂಬ ದೊಡ್ಡ ಲೋಟ. ಅದಕ್ಕೆ ತಗೊಳ್ಳೋಣ 2 ಲೋಟ ಚೆನ್ನಾಗಿದೆಯಲ್ಲ ಅಂತೇಳಿ ಹೇಳಿದ್ರೆ ಮಕ್ಕಳು ಬೇಡ 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 ತಗೊಳ್ಳೇಬೇಡ್ರಿ ಅಂತೇಳಿ ಆ ಲೋಟ ತಗೊಳ್ಳೋಕ್ಕೆ ಬಿಡಲಿಲ್ಲ. ದೇವಸ್ಥಾನಕ್ಕಂತ ಹೋಗಿದ್ದು, ಹಾಗೆ ದೇವಸ್ಥಾನ ನೋಡಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಹಾಗೆ ಅಡ್ಡಾಡಿಕೊಂಡು ಸುತ್ತಾಡ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಮಕ್ಕಳಿಗೂ ಎಲ್ಲ ಟೈಮ್ ಪಾಸ್ ಆದಾಗಾಯಿತು. ಇವತ್ತಿನ ಲಾಗ್ ಈ ರೀತಿ ಆಗಿತ್ತು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರಲ್ಲ ಯಾರಿಗೂ ಅಂತಲೂ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ನೆನ್ನೆ ಬಂದಿದ್ದ ವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೂ ಇಷ್ಟ ಆಗಿಲ್ಲ ಅಂತೇಳಿ. ದೇವಸ್ಥಾನದ ಲಾಗ್ ಅಂತ ಹೇಳಿದ್ರೆ ಯಾರೂ ಸಾಧಾರಣಕ್ಕೆ ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಯಾರೂ ಲೈಕ್ ಮಾಡೋದು ಇಲ್ಲ ಹೆಚ್ಚಿಗೆ ಅಂತೇಳಿ ಗೊತ್ತು. ಹಾಗಾಗಿ ಅದನ್ನೇನು ಹೇಳೋದಿಲ್ಲ ನಾನು.